ಒಂದು ಕಾಲದಲ್ಲಿ ಮಹಾತ್ಮ ಕಶ್ಯಪ ಋಷಿ ತಪಸ್ಸಿನಲ್ಲಿ ತೊಡಗಿದ್ದರು. ಅವರಿಗೆ ಇಬ್ಬರು ಪತ್ನಿಯರು, ವಿನುತೆ ಮತ್ತು ಕದುರು. ವಿನುತೆ ಗರುಡನ ತಾಯಿ, ಕದುರು ನಾಗಗಳ ತಾಯಿ. ಒಂದು ದಿನ ಕದುರು ಮತ್ತು ವಿನುತೆ ನದಿಯ ತೀರದಲ್ಲಿ ಶ್ವೇತ ಕುದುರೆ ನೋಡಿದರು. ವಿನುತೆ ಕುದುರೆಯು ಸಂಪೂರ್ಣ ಬಿಳಿಯಾಗಿದ್ದು ಅದರ ಬಾಲದಲ್ಲಿ ಕಪ್ಪು ಗುರುತು ಇಲ್ಲವೆಂದು ಹೇಳಿದಳು. ಕದುರು ವಿರೋಧಿಸಿ ಬಾಲದಲ್ಲಿ ಕಪ್ಪು ಗುರುತು ಇದೆ ಎಂದು ಹೇಳಿದಳು. ಅವರು ಪಣ ಹಾಕಿದರು, ಸೋತವಳು ಮತ್ತೊಬ್ಬರ ದಾಸಿಯಾಗಬೇಕು. ಕದುರು ತನ್ನ ನಾಗಪುತ್ರರಿಗೆ ಕುದುರೆಯ ಬಾಲವನ್ನು ಕಪ್ಪಾಗಿ ತೋರಿಸಲು ಸೂಚಿಸಿದಳು. ಆದರೆ ಒಪ್ಪದ ನಾಗಗಳಿಗೆ ನೀವು ಮುಂದೆ ನಡೆಯುವ ಜನಮೇಜಯ ಯಾಗದಲ್ಲಿ ಆಹುತಿಯಾಗಿ ಎಂದು ಶಪಿಸಿದಳು. ತಕ್ಷಣ ನಾಗಗಳು ಭಯದಿಂದ ಒಪ್ಪಿ ಕುದುರೆಯ ಬಾಲವನ್ನು ಸುತ್ತಿಕೊಂಡರು. ವಿನುತೆ ಕುದುರೆಯ ಬಾಲದಲ್ಲಿ ಕಪ್ಪು ಗುರುತು ನೋಡಿ ಸೋತಳು ಮತ್ತು ಕದುರಿನ ದಾಸಿಯಾದಳು. ವಿನುತೆ ತನ್ನ ಸ್ಥಿತಿಯಿಂದ ಬೇಸರಗೊಂಡು ತನ್ನ ಪತಿ ಕಶ್ಯಪರಿಂದ 2 ಮೊಟ್ಟೆಗಳನ್ನು ಪಡೆದಳು ಮತ್ತು ಅವುಗಳನ್ನು ನದಿಯ ತೀರದಲ್ಲಿ ಇಟ್ಟಳು. ಪ್ರತಿದಿನವೂ ಅವುಗಳನ್ನು ನೋಡುತ್ತಿದ್ದಳು, ಆದರೆ ಯಾವುದೇ ಚಲನೆ ಕಾಣಿಸಲಿಲ್ಲ. ಅಂತಿಮವಾಗಿ ಅವಳು ಒಂದು ಮೊಟ್ಟೆಯನ್ನು ಒಡೆದು ಬಿಟ್ಟಳು. ಅದರಿಂದ ಸೂರ್ಯನಿಗಿಂತ ಹೆಚ್ಚು ಪ್ರಕಾಶಮಾನವಾದ ಕೈಕಾಲುಗಳಿಲ್ಲದ ಸುಂದರ ಬಾಲಕನು ಹೊರಬಂದನು. ಆತನ ಹೆಸರು ಅರುಣ. ಸೂರ್ಯದೇವರು ಬಂದು ಆ ಬಾಲಕನನ್ನು ತನ್ನ ಸಾರಥಿಯಾಗಿ ತೆಗೆದುಕೊಳ್ಳಲು ವಿನಂತಿಸಿದನು ಮತ್ತು ಕದುರು ಒಪ್ಪಿದಳು. ಅದನಂತರ ವಿನುತೆ ಇನ್ನೊಂದು ಮೊಟ್ಟೆಯನ್ನು ಒಡೆಯಲು ನಿರ್ಧರಿಸಿದಳು, ಆದರೆ ನಾರದನು ಪ್ರತ್ಯಕ್ಷವಾಗಿ ತಾಳ್ಮೆ ಇಡುವಂತೆ ಸಲಹೆ ನೀಡಿದರು. ಒಂದು ದಿನ ಆ ಮೊಟ್ಟೆ ಒಡೆದು ದೈತ್ಯ ಆಕಾರದ ಮತ್ತು ಶಕ್ತಿವಂತನಾದ ವಿನುತೆಯ ಪುತ್ರ ವೈನುತೆಯ ಗರುಡನು ಜನ್ಮವನ್ನಪ್ಪಿದನು. ಆತ ಜನ್ಮಿಸಿದ ಸ್ಥಳ ಮಯೂರಪುರಿ, ಈಗಿನ ಬಿಂಡಿಗನವಿಲೆ. ಅವನು ತನ್ನ ತಾಯಿಯ ಕಥೆಯನ್ನು ತಿಳಿದು ಅವಳಿಗೆ ಮುಕ್ತಿಯನ್ನು ನೀಡಲು ನಿರ್ಧರಿಸಿ ಕದುರುವಿನ ಬಳಿ ಕೇಳಲು. ಕದುರು ಗರುಡನಿಗೆ ಅಮೃತವನ್ನು ತಂದು ನಾಗಗಳಿಗೆ ನೀಡಿದರೆ ತನ್ನ ಹಾಗೂ ವಿನುತೆಯ ದಾಸತ್ವವನ್ನು ಮುಕ್ತಗೊಳಿಸುವೆನೆಂದು ಹೇಳಿದಳು. ಗರುಡನು ಆಕಾಶಕ್ಕೆ ಹಾರಿ ಇಂದ್ರನ ನಗರಕ್ಕೆ ಹೋಗಿ ದೇವತೆಗಳೊಂದಿಗೆ ಯುದ್ಧ ಮಾಡಿ ಅಮೃತವನ್ನು ಪಡೆದನು. ವಿಷ್ಣುದೇವರು ಅವನ ಧೈರ್ಯದಿಂದ ಸಂತೋಷಗೊಂಡು ಅವನನ್ನು ತನ್ನ ವಾಹನವಾಗಿ ಮಾಡಿಕೊಂಡನು. ಇಂದ್ರನು ಈ ವಿಷಯವನ್ನು ವಿಷ್ಣು ದೇವರಿಗೆ ತಿಳಿಸಿದನು, ಆದರೆ ವಿಷ್ಣು ಗರುಡನು ಅಮೃತವನ್ನು ಭೂಮಿಯಲ್ಲಿ ಇಡುತ್ತಿದ್ದಾಗ ಅದನ್ನು ತಕ್ಷಣ ತೆಗೆದುಕೊಳ್ಳಲು ಸೂಚಿಸಿದನು. ಗರುಡನು ಅಮೃತವನ್ನು ಕಪಿಲಕ್ಷೇತ್ರ, ಸ್ವರ್ಣಪುರಿ, ಈಗಿನ ಹೊನ್ನಾವರದ ವೀರ ವೈಷ್ಣವಿ ನದಿಯ ದಡದ ಮಂಟಪವೊಂದರಲ್ಲಿ ದರ್ಬೆ ಮೇಲೆ ಇಟ್ಟು, ನಾಗಗಳಿಗೆ ನೀವು ಶಾಪಗ್ರಸ್ತರಾಗಿದ್ದೀರಾ, ವೀರ ವೈಷ್ಣವಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ಅಮೃತ ಕುಡಿಯಲು ಹೇಳಿದನು. ನಾಗಗಳು ಸ್ನಾನಕ್ಕೆ ಹೋದಾಗ ಇಂದ್ರನು ಅಮೃತವನ್ನು ತೆಗೆದುಕೊಂಡು ಹೊರಟನು. ಇತ್ತ ನಾಗಗಳು ಮರಳಿ ಬಂದು ನೋಡಿದರೆ ಅಮೃತವಿಲ್ಲ, ಆದರೆ ದರ್ಬೆ ಮೇಲೆ ಅಮೃತದ ಒಂದು ಹನಿ ನೋಡಿ ಅದನ್ನು ತಮ್ಮ ನಾಲಿಗೆಯಿಂದ ನೆಕ್ಕಲು ಪ್ರಯತ್ನಿಸಿದಾಗ ದರ್ಬೆಯ ತೀಕ್ಷ್ಣತೆಯಿಂದ ಅವುಗಳ ನಾಲಿಗೆ 2 ಭಾಗಗಳಾಗಿ ವಿಭಜಿತವಾಯಿತು. ಇದರಿಂದ ನಾಗಗಳ ನಾಲಿಗೆ 2 ಭಾಗಗಳಾಗಿವೆ ಎಂಬ ನಂಬಿಕೆ ಇದೆ. ಗರುಡನು ತನ್ನ ತಂದೆ ಕಶ್ಯಪ ಮತ್ತು ತಾಯಿ ಕದುರಿಗೆ ಆಶೀರ್ವಾದ ಪಡೆದು ವಿಷ್ಣುದೇವರ ವಾಹನವಾಗಿ ವೈಕುಂಠಕ್ಕೆ ಹೋದನು.